ಸರ್, ಯಾವುದೇ ಸರ್ಕಾರ ಇರಲಿ, ಸರ್ವಾಂಗೀಣ ದೇಶದ ಪ್ರಜೆಗಳು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆದರೆ ಆ ಜನರ ಮೇಲೆ ಬರೀ ಎಳಿದಂಥ ಒಂದು ಬಜೆಟ್ ಮಂಡನೆಗಳ್ನ, ಒಂದು ಕೆಲಸ ಕಾರ್ಯಗಳನ್ನ ಅಲ್ಲಿದ್ದಂಥ ಕ್ಷೇತ್ರದಾನ 724 MLAಗಳು, ಇಡೀ ದೇಶದಾನ ಸಂಸದರು ಆಯ್ಕೆ ಹೋದಂಥವ್ರು ಮಾಡುವಂಥ ಒಂದು ಜವಾಬ್ದಾರಿ. ಆದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನು 5 ಗ್ಯಾರಂಟಿಗಳನ್ನ ಗ್ಯಾರಂಟಿಗಳನ್ನ ಮಾಡಿದ್ರಲ್ಲ, ಅದು ಯಾವುದೂ ಬಾತಿಗೆ ಬಾರದಂಥ ಗ್ಯಾರಂಟಿಗಳವು. ಇವತ್ತು ಬಸ್ ಒಳಗೆ ಒಂದು ಮನುಷ್ಯ ನಮ್ಮ ಗಂಡು ಮಕ್ಕಳು ಅಡ್ಡಾಡಬೇಕಾದ್ರೆ ಅವರು ಸೀರೆ ಉಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಟು, ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಕೊಡುವಂಥ ಬಸ್ ಚಾರ್ಜನ್ನು ನಮ್ಮ ಗಂಡು ಮಕ್ಳ ಮೇಲೆ ಹಾಕಿ ಅದನ್ನು ಸಿಕ್ಕಾಪಟ್ಟೆ ರೇಟ್ ಹೆಚ್ಚಿಗೆ ಮಾಡಿ ಅಲ್ಲಿಯೂ ನಮ್ಮ ಮೇಲೆ ಬರೆ ಎಳೆಯುವಂಥ ಕೆಲಸ ಆಯಿತು. ಈಗ ಇವತ್ತು ಬಜೆಟ್ ನಿಮ್ಮ ಮಂಡನೆ ಐತಿ, ಆದ್ರೆ ಬಜೆಟ್ ಒಳಗೆ ನೀವು ಮತ್ತು ಮೆಟ್ರೋದ್ದು 5% ಏರಿಕೆ ಮಾಡಿ, ವಿದ್ಯುತ್ ದರ ಏರಿಕೆ ಮಾಡಿ, ನೀರಿನ ಬಿಲ್ ಏರಿಕೆ ಮಾಡಿ, ಜನಸಾಮಾನ್ಯರಿಗೆ, ಬಡವರಿಗೆ, ರೈತ ಕುಲಕ್ಕೆ, ಸರ್ವಾಂಗೀಣ ಜನಕ್ಕೆ ಬರಿ ಎಳೆಯುವಂಥ ಕೆಲಸ ತಾವು ಮಾಡುವಂಥ ಒಂದು ನಿರೀಕ್ಷೆ ಅನ್ಸಾಕತ್ತೈತಿ. ದಯವಿಟ್ಟು ಈ ಥರ ಆಗಬಾರ್ದು. ಮೊನ್ನೆ ತಾವು ಕೇಂದ್ರದ ಬಜೆಟ್ ಬಗ್ಗೆ ರಾಜ್ಯಕ್ಕೆ ಚೊಂಬು ಕೊಟ್ಟರು ಅನ್ನುವಂಥ ತಮ್ಮ ಬಾಯಲ್ಲಿ ಮಾತು ಬಂದೈತಿ. ಆದರೆ ಸರ್ವಾಂಗೀಣ ಜನರು, ರಾಜ್ಯದ ಜನರು 135 ಸೀಟ್ ತರುವಲ್ಲಿ ಭಾಳ ಹರಸಾಹಸಪಟ್ಟು ಶ್ರಮಪಟ್ಟಿದ್ದಾರೆ. ಅಂಥ ಓಟ್ ಹಾಕಿದಂಥ ಜನಕ್ಕೆ ಮತ್ತು ಆ ಸಾಮಾನ್ಯ ಜನರು, ರೈತ ಕುಲಕ್ಕೆ, ಸರ್ವಾಂಗೀಣ ಜನಕ್ಕೆ ತಾವು ಅವರು ಚಂಬು ಕೊಟ್ಟಾರಂತಂದಿರಲ್ಲ, ಆ ಚಂಬನ್ನ ತಾವು ಹೆಂಗೆ ಅದನ್ನು ತುಂಬಿಸಿ ಅವ್ರನ್ನ ಬರೀ ಹೇಳಿದಂಗೆ ಹೆಂಗೆ ನೋಡ್ಕೋತಿರೋ ಅಂಥ ಬಜೆಟ್ ಇವತ್ತು ಆಗಬೇಕು. ಯಾಕಂತಂದ್ರೆ ಕಳೆದ ಸಲನೂ ತಾವು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ 3,500 ಕೋಟಿ ಹಣ ತೊಗೊಳಕತ್ರಿ. ಆಮೇಲೆ ಇವತ್ತು ನೀವು 5 ಗ್ಯಾರಂಟಿ ಒಳಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಬರುವಂಥದ್ದನ್ನು ಸರಿಯಾಗಿ ಯಾರಿಗೂ ಬರ್ತಾ ಇಲ್ಲ. ಒಂದು ಗ್ರಾಮದೊಳಗೆ 1,000 ಜನ ಹೆಣ್ಮಕ್ಳು ಅದಾರ ಅಂದ್ರೆ ಅಲ್ಲಿ 10 ಜನಕ್ಕೆ 100 ಜನಕ್ಕೆ ಬರಾಕತ್ತೈತಿ, ಇನ್ನು 100 ಜನಕ್ಕೆ ಬರವಾತು. ಅದು ಒಂದೊಂದು ತಿಂಗಳದ್ದನ ನೀವು ಹಣ ಕೊಡಲಿಲ್ಲಪ್ಪ ಅಂತಂದ್ರು ರಾಜ್ಯವ್ಯಾಪ್ತಿ ಎಷ್ಟು ಕೋಟಿ ಹಣ ಆಗ್ತೈತಿ ತಾವು ಅರ್ಥ ಮಾಡ್ಕೋಬೇಕು. ಮಾನ್ಯ ಲಕ್ಷ್ಮೀ ಅಕ್ಕ ಅವ್ರಿಗೆ ಹೇಳಕ್ಕೆ ಬಯಸ್ತೇನು, ಯಾರೋ ಒಂದು ವಿಡಿಯೋನೋ ಒಬ್ಬರಿಗೆ ನೀವು ಸತತವಾಗಿ ಹಣ ಬಿಟ್ಟಿರ್ಬೋದು ಅನ್ಸಾಕತ್ತೈತಿ. ಸತತವಾಗಿ ತಿಂಗಳ ಬಿಟ್ಟು ಅದ್ರ ಮೇಲೆ ಅದನ್ನು ತೊಗೊಂಡ್ರು ನಮಗೆ ಉಪಯೋಗ ಅನ್ನುವಂಥ ಹೇಳಿಕೆ ತಾವ ಸೃಷ್ಟಿ ಮಾಡಿದ್ರೂ ಅನ್ಸಾಕತ್ತೈತಿ. ದಯವಿಟ್ಟು ಇಡೀ ಬಂದು ಗ್ರಾಮೀಣ ಭಾಗದಾಗ ನೀವು ಸರ್ವೆ ಮಾಡಿರಿ, ಅಲ್ಲಿ ಎಷ್ಟು ಜನ ಹೆಣ್ಮಕ್ಳು ಅದಾರು, ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಬಂದೈತಿ. ಸುಳ್ಳು ನೀವು ಇದೆಲ್ಲ ಉಪಯೋಗ ಆಯ್ತು ಯಾವುದೋ ಒಂದು ಇಟ್ಕೊಂಡು ಯಾರಿಗೋ ಕಂಟಿನ್ಯೂ ಹಾಕಿ ಒಬ್ರಿಗೆ, ಇದು ಮಲತಾಯಿ ಧೋರಣೆ ಬೇಡ. ರಾಜ್ಯದೊಳಗಿನ ಮಲತಾಯಿ ಧೋರಣೆ ಬೇಡ. ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಹೆಣ್ಣುಮಕ್ಕಳು ಎಲ್ಲರೂ ಒಂದೇ ಅನ್ನುವಂಥ ಮನೋಭಾವ ಇಟ್ಕೊಂಡು ವಿಚಾರ ಮಾಡಿ ಅದನ್ನು ಗೃಹಲಕ್ಷ್ಮಿ ಬಿಡುಗಡೆ ಮಾಡುವಂಥ ಸನ್ನಿವೇಶ ಆಗಬೇಕು. ಇದರಲ್ಲಿನೂ ಎಲ್ಲೆಲ್ಲೂ ಕೂಡ ಲೋಪದೋಷ, ಬಸ್ ಒಳಗೂ ಲೋಪದೋಷ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮೇಲೆ ಅಭಿಮಾನ ಗೌರವ ಐತಿ. ಇವತ್ತು ವೈಜ್ಞಾನಿಕ ಬೆಂಬಲ ಬೆಲೆ, ಆಮೇಲೆ ತರಕಾರಿಗೆ ಒಂದು ಕಾನೂನು, ರಾಜ್ಯದ ರೈತರ ಹಿತಾದೃಷ್ಟಿ ಕಾಪಾಡೋಕೆ, ಆಮೇಲೆ ಖರೀದಿ ಕೇಂದ್ರಗಳನ್ನ MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ರೀತಿ ಒಳಗೆ ರೈತರ ಹಿತಾದೃಷ್ಟಿ ಕಾಪಾಡೋ ನಿಟ್ಟಿನೊಳಗೆ ನೀವು ನಡೀರಿ. ಯಾಕಂದರೆ 85% ರೈತರದಾರ, ದೇಶವ್ಯಾಪ್ತಿ ರಾಜ್ಯವ್ಯಾಪ್ತಿ 85% ರೈತರದಾರು. ರೈತಾಪಿ ಉಳಿಸುವಂಥ ಚಿಂತನೆ ಮಾಡಿರಿ. ನಿಮಗೆ ಇದನ್ನೆಲ್ಲ ಯಾಕೆ ಹೇಳತ್ತನಂದ್ರೆ, ನೀವು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ 80ರ ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆ ನೀವು ತಾವು ಹೋರಾಟ ಮಾಡಿದ್ದೀರಿ. ನಮ್ಮ ಹಸಿರು ಶಾಲೆ ಹಾಕ್ಕೊಂಡು ಹೋರಾಟ ಮಾಡಿ ನೀವು ಯಾವುದೋ ಪಕ್ಷ ಸೇರಿ ಅದನ್ನು ಬಿಟ್ಟು ಇದನ್ನು ಬಿಟ್ಟು ನೀವು CM ಆಗಿದ್ದೀರಿ. 2ನೇ ಸಲ CM ಆಗಬೇಕಾದ್ರೂ ರಾಜ್ಯದ ಸರ್ವಾಂಗೀಣ ಜನರದ ಶ್ರಮ ಆಯ್ತು ಅನ್ನೋದು ಮಾತ್ರ ಮರಿಬೇಡ್ರಿ. ಇವತ್ತು ರೋಡ್ಗಳು ಕಿಟ್ಟಿದಾವೆ, ಅಲ್ಲಿ ಬೀಳಾಕತ್ತಾರೆ. ಅಂಥವನ್ನೆಲ್ಲ ಬದುಕಿಸ್ರಿ. ಆಮೇಲೆ ಆಫೀಸ್ಗಳು, ತಹಶೀಲ್ದಾರ್ ಆಫೀಸ್ನಾಗ ರೇಟ್ ಹೆಚ್ಚು ಮಾಡಿದ್ರಿ, 5% ಮಟ್ಟ ಹೆಚ್ಚು ಮಾಡಿದ್ರಿ. ಇವೆಲ್ಲ ಯಾಕೆ? ನಮ್ಮ ಪೇಪರ್ ಇದ್ದಾಗ ತಹಸೀಲ್ದಾರ್ ಆಫೀಸ್ ಚಲಾವಣೆಯೊಳಗೆ ನಡೆದೈತಿ. ನಮ್ಮ ತೆರಿಗೆ ಹಣನ ಸಿಕ್ಕಾಪಟ್ಟಿ ನೀವು ತೊಗೊಂಡು ಲೂಟಿ ಮಾಡ್ಕೊತ ಹೋಗಿ 724 ಕ್ಷೇತ್ರದ MLAಗಳು ಸಿಕ್ಕಾಪಟ್ಟಿ ಪಗಾರ ತೊಗೊಂಡು ತಮ್ಮ ಸ್ವಂತ ಸ್ವಾರ್ಥಕವಾಗಿ ಕೆಲಸ ಮಾಡಕತ್ತಾರ. ಆ ಕ್ಷೇತ್ರದ ಸರ್ವಾಂಗೀಣ ಜನರ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ಇವತ್ತು ನಿಮ್ಮ ಪಗಾರಗಳು ನೀವು ಹೆಚ್ಚು ಮಾಡ್ಕೋತೀರಿ.
ಇದೇನೆಲ್ಲ ಗೊತ್ತಾಗಂಗಿಲ್ಲ ಹಿಂದೆ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಪಗಾರಗಳು ನೀವು ಹೆಚ್ಚು ಮಾಡಬೇಡ್ರಿ. ನೀವು ಒಳ್ಳೇದಾಗ ಮಾಡಾಕತ್ರ ಕ್ಷೇತ್ರದೊಳಗೆ ಇನ್ನೂ ನಿಮಗೆ 200 ಕ್ಷೇತ್ರದಾಗೂ ಆಯ್ಕೆ ಮಾಡುವಂಥ ತಾಕತ್ತ ಸಾಮರ್ಥ್ಯ ಸರ್ವಾಂಗೀಣ ರಾಜ್ಯದ ಜನರಿಗೆ ಐತಿ. ಇವತ್ತು ನೀವು ಎಲ್ಲರ ಮಧ್ಯಮ ಮತ್ತು ಬಡವರ ಮತ್ತು ರೈತ ಕುಲದ ಏನರ ನೀವು ಮನ್ಸಿನ ಮೇಲೆ ಬರೀ ಎಳೆಯುವಂಥ ಬಜೆಟ್ ಆದ್ರೆ ಮುಂದಿನ ದಿನಮಾನದಾಗ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಇವತ್ತು ಮಾಧ್ಯಮ ಮೂಲಕ ನಾ ಹೇಳಕ್ಕೆ ಬಯಸ್ತೇನೆ. ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.